ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಏನು ವಿಡಿಯೋ ಅಂದರೆ ಒಂದು ಸ್ಟೋರಿನ ಹೇಳ್ತೀನಿ. ಆ ಸ್ಟೋರಿ ಹೇಳಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಏನು ವಿಡಿಯೋ ಇದು ಅಂತೇಳಿ. ಓಕೆ, ಫಸ್ಟು ಸ್ಟೋರಿನ ಹೇಳಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ. ಸ್ಟೋರಿನ ನೀಟಾಗಿ ಕೇಳಿ. ಅದು ಆಮೇಲೆ ಇನ್ನೊಂದೇನೆಂದರೆ, ಯಾವ ಗಂಡು ಮಕ್ಕಳು ಅಡುಗೆ ಮನೆಗೆ ಹೋಗಲ್ಲ ಅಂಥವರಿಗೆ ಇದು ಮೇಯ್ನ್ ವಿಡಿಯೋ ಅಂತಲೇ ಹೇಳ್ಬೋದು. ಅಲ್ಪ ಸ್ವಲ್ಪ ಹೋಗ್ತಾ ಇದ್ದರೆ ಕಿಚನಿಗೆ, ಅಂಥವರಿಗೆ ಇದ್ರ ಬಗ್ಗೆ ಅಲ್ಪ ಸ್ವಲ್ಪನಾದರೂ ತಿಳ್ಕೊಂಡಿರ್ತಾರೆ. ಕಿಚನ್ಗೆ ಹೋಗದೇ ಇರೋವಂಥ ಗಂಡು ಮಕ್ಕಳಿಗೆ ಈ ವಿಡಿಯೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಒಂದು ಸ್ಟೋರಿ ಹೇಳ್ತೀನಿ. ಏನು ಸ್ಟೋರಿ ಅಂದರೆ, ಒಂದಿನ ಏನಾಗುತ್ತೆ ಅಂದರೆ, ಇದು ರಿಯಲ್ ಸ್ಟೋರಿ, ರೀಲಲ್ಲ. ಗಂಡು ಮಕ್ಕಳೆಲ್ಲ ಏನು ಮಾಡ್ತಾರೆ ಅಂದರೆ, ಪಾರ್ಟಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೋತಾರೆ. ಎಲ್ಲಿ ಅಂದರೆ, ಈ ಗದ್ದೆ ಹೊಲ ಅಲ್ಲಿ ಪಾರ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಪಾರ್ಟಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಅಲ್ಲಿ ಏನಂದರೆ, ಗದ್ದೆಗೆ ಏನಾಗಿದೆ ಅಂದರೆ, ಗದ್ದೆ ಹೊಲದ ಹತ್ರ ಒಂದು ಚಿಕ್ಕದಾಗಿ ಒಂದು ರೂಮ್ ಥರ, ಒಂದು ಮನೆ ಥರ ಮಾಡಿರ್ತಾರೆ. ಅಂದರೆ ಮನೆ ಅಲ್ಲ, ಅದು ರೂಮ್ ಥರ ಇರುತ್ತೆ. ಒಂದು 10x10 ಆ ಥರ ಒಂದು ಚಿಕ್ಕ ರೂಮ್ ಇರುತ್ತೆ. ಹೀಗೆ ಪಾರ್ಟಿ ಮಾಡೋದಕ್ಕೆ ಇರ್ಬೋದು. ಆಮೇಲೆ ಗದ್ದೆಗೆ ಸಂಬಂಧಿಸಿದ ಏನಾದ್ರು ಸಾಮಾನುಗಳಿದ್ದರೆ, ಅಲ್ಲಿ ವಸ್ತುಗಳೇನಾದ್ರು ಗದ್ದೆ ಹತ್ರ ಎಲ್ಲ ಹೋದಾಗ ಏನಾದರೂ ವಸ್ತುಗಳು ಸಿಗುತ್ತೆ. ಅದನ್ನು ತೆಗೆದು ಅಲ್ಲಿ ಇಡೋದಕ್ಕೆ ಅಂತೇಳಿ ಒಂದು ರೂಮ್ ಮಾಡಿರ್ತಾರೆ. ಅಂದರೆ ಸುಮ್ಮನೆ ಒಂದು ಸಿಂಪಲ್ಲಾಗಿ, ತುಂಬ ಹೈಟ್ ಇರೋಲ್ಲ, ನಾರ್ಮಲಾಗಿ ಒಂದು ರೂಮ್ ಥರ ಮಾಡಿರ್ತಾರೆ. ಅಲ್ಲಿಗೆ ಎಲ್ಲರೂ ಪಾರ್ಟಿಗೆ ಅಂತೇಳಿ ಹೋಗಿರ್ತಾರೆ. ಒಂದಷ್ಟು ಜನ ಹೋಗ್ತಾರೆ ಪಾರ್ಟಿಗೆ. ಅಂದರೆ ನಾನ್ ವೆಜ್ ಅಂತೂ ಇರಲೇಬೇಕು. ನಾನ್ ವೆಜ್ ಮಾಡಿರ್ತಾರೆ. ಮಟನ್ ಮಾಡಿ, ಮಟನ್ದು ಗ್ರೇವಿ ಥರ ಮಾಡ್ತಾರೆ. ಅದನ್ನು ಏನು ಮಾಡ್ತಾರೆ, ಕುಕ್ಕರಲ್ಲಿ ಮಾಡ್ತಾರೆ. ಮಟನ್ ಗ್ರೇವಿನ ಮಾಡಿಬಿಟ್ಟು ಏನು ಮಾಡ್ತಾರೆ, ಮಟನ್ದು ಗ್ರೇವಿ ಎಲ್ಲ ಆದಮೇಲೆ ಪಾರ್ಟಿ ಮಾಡಬೇಕಂದ್ರೆ ಅದು ತಣ್ಣಗಾಗಬೇಕು. ಅಲ್ಲಿವರೆಗೆ ಒಂದು ರೌಂಡ್ ಹಾಕೊಬರೋಣ ಅಂತೇಳಿ ಹೋಗಿರ್ತಾರೆ. ಅಷ್ಟರಲ್ಲಿ ಇಬ್ಬರು ಕೂತ್ಕೊಂಡಿರ್ತಾರೆ ಹೀಗೆ ಮಾತಾಡ್ತಾ. ಎಲ್ಲರೂ ಅಲ್ಲಿ ಇಲ್ಲಿ ಹೋಗಿರ್ತಾರಲ್ಲ, ಆವಾಗ ಇವರಿಬ್ರು ಏನು ಮಾಡ್ತಾರೆ, ಮಟನ್ ಅಂದ ತಕ್ಷಣ ಏನು ಮಾಡ್ತೀವಿ ಹೇಳಿ, ಆದ ತಕ್ಷಣವೇ, ಅಂದರೆ ಅಡುಗೆ ಆದ ತಕ್ಷಣವೇ ಟೇಸ್ಟ್ ಮಾಡ್ತೀವಿ ಹೇಗಾಗಿದೆ ಏನು ಅಂತೇಳಿ. ಅವರೆಲ್ಲ ಹೊರಗಡೆ ಹೋಗಿರ್ತಾರೆ. ಅವರಿಗೆ ತಣ್ಣಗಾಗಬೇಕು ಅನ್ನೋದು ಗೊತ್ತಿರುತ್ತೆ. ಅದು ವಿಷಲೆಲ್ಲ ತೆಗೆದ್ಮೇಲೆ, ಅಂದರೆ ವಿಷಲ್ ಆದಮೇಲೆ ಒಂದಷ್ಟೊತ್ತು ಟೈಮ್ ಕೊಡಬೇಕು ಕುಕ್ಕರ್ ತಣ್ಣಗಾಗೋದಕ್ಕೆ. ಅದಾದಮೇಲೆ ಏನು ಮಾಡಬೇಕು, ಕುಕ್ಕರ್ ಲಿಡ್ ಏನಿದೆ ಅದನ್ನು, ಮುಚ್ಚಳ ಏನಿದೆ ಅದನ್ನು ಬಿಚ್ಚಬೇಕು. ಅದಕ್ಕೆ ಅವ್ರು ತಣ್ಣಗಾಗಲಿ ಅಂತೇಳಿ ಒಂದು ರೌಂಡು ಸುತ್ತಾಡ್ಕೊಬರೋಣ ಅಂತೇಳಿ ಹೋಗಿರ್ತಾರೆ. ಇಲ್ಲಿಬ್ಬರು ಕುತ್ಕೊಂಡಿರ್ತಾರಲ್ಲ, ಅವ್ರೇನು ಮಾಡ್ತಾರೆ, ತಿನ್ಬೇಕಂತ ಅನಿಸುತ್ತೆ, ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು ಕುಕ್ಕರ್ದು ಮುಚ್ಚಳ ಏನಿರುತ್ತೆ ಅದನ್ನು, ಅವರಿಗೆ ಕುಕ್ಕರ್ ಗೊತ್ತು, ಆದರೆ ಕುಕ್ಕರ್ನ ಯಾವ ರೀತಿ ಓಪನ್ ಮಾಡಬೇಕಂತ ಗೊತ್ತಿಲ್ಲ. ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ತಾರೆ, ಬರ್ತಾನೆ ಇಲ್ಲ. ಏಕೆಂದರೆ ಫಸ್ಟು ವಿಷಲ್ ತೆಗಿಬೇಕು. ವಿಷಲ್ ತೆಗೆದ್ಬಿಟ್ಟು ಕುಕ್ಕರ್ ಏನಿದೆ ಅದನ್ನು ಓಪನ್ ಮಾಡಬೇಕು. ಇವರಿಗೆ ಅದು ಗೊತ್ತಿಲ್ಲ, ವಿಷಲ್ ತೆಗೆದಿಡಬೇಕು, ಆಮೇಲೆ ಕುಕ್ಕರ್ನ ಓಪನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅದೇ ಏನಾಗಿದೆ, ಒಂದು 3/4 ಭಾಗದಷ್ಟು ತಣ್ಣಗಾಗಿದೆ, ಇನ್ನೂ ಒಂದು 1/4 ಭಾಗದಷ್ಟು ತಣ್ಣಗಾಗಬೇಕಷ್ಟೆ. ಇವ್ರೇನು ಮಾಡಿದ್ರು, ಒಬ್ಬ ಫಸ್ಟು ಟ್ರೈ ಮಾಡ್ತಾನೆ, ಏನಿಲ್ಲ ಬರ್ತಾನೆ ಇಲ್ವಲ್ಲ ಕುಕ್ಕರ್ ಮುಚ್ಚಳ ಅಂತ. ಅದಾದಮೇಲೆ ನಾನು ನೀನು ಇಬ್ಬರು ಸೇರಿಕೊಂಡು ಟ್ರೈ ಮಾಡೋಣ ಅಂದ್ಬಿಟ್ಟು, ಗೊತ್ತಲ್ಲ ನಮ್ಮ ಮಂಡ್ಯ ಭಾಷೆ ಹೆಂಗಿರುತ್ತೆ ಅಂತ, ಇಬ್ಬರು ಸೇರಿಕೊಂಡು ಕುಕ್ಕರ್ ಮುಚ್ಚಳನ ಇಬ್ಬರು ಸೇರ್ಕೊಂಡು ಬಿಗಿಯಾಗಿ ಅದನ್ನು ಬರದೇ ಇರೋದನ್ನು ಎಳೆದು ಟ್ರೈ ಮಾಡ್ತಾರೆ. ಬರುತ್ತೆ. ಬಂದಾಗ ಏನಾಗಿರುತ್ತೆ, 3/4 ಭಾಗ ಮಾತ್ರ ಅದು ತಣ್ಣಗಾಗಿರುತ್ತೆ, ಇನ್ನೊಂದು 1/4 ಭಾಗ ಇರುತ್ತೆ. ಓಪನ್ ಮಾಡಿದ ತಕ್ಷಣ ಸಾಂಬಾರು, ಅಂದರೆ ಸ್ವಲ್ಪ ಗ್ರೇವಿ ಥರ ಮಾಡಿರ್ತಾರೆ, ಫುಲ್ಲು ಅವ್ರ ಕೈಗೆಲ್ಲ ಬಿದ್ದೋಗುತ್ತೆ. ಅದು ಸಾಂಬಾರು ಕೈಗೆಲ್ಲ ಬಿದ್ದು ಫುಲ್ಲು, ಅದು ಮನೆಗಿರುತ್ತೆ. ಆ ರೂಮ್ ಅಂದರೆ ತುಂಬ ಹೈಟ್ ಇರಲ್ಲ, ಚಿಕ್ಕದಾಗಿರುತ್ತೆ. ಹಾಗೆ ಸ್ವಲ್ಪ ತಣ್ಣಗಿರಲಿ ಅಂತೇಳಿ ಹಂಚೆಲ್ಲ ಹಾಕ್ಸಿರ್ತಾರೆ. ಅದೇನಾಗುತ್ತೆ, ಹೋಗಿ ಫುಲ್ಲು ಹಂಚಿಗೆಲ್ಲ ಮಟನ್ ಏನಿರುತ್ತೆ ಫುಲ್ಲು ಹಂಚಿಗೆಲ್ಲ ಹೋಗಿ ಅಂಟ್ಕೊಬಿಡುತ್ತೆ. ಸಾಂಬಾರು ಮಟನ್ ಎಲ್ಲ ಫುಲ್ ಹಿಂಗಾಗಿರುತ್ತೆ, ಅಂದರೆ ಫುಲ್ ಮೇಲೆಲ್ಲ ಹೋಗಿ ಅಂಟ್ಕೊಬಿಡುತ್ತೆ. ಇವ್ರಿಗೆ ಫುಲ್ಲು ಟೆನ್ಷನು. ಅವ್ರು ಬಂದ್ಬಿಟ್ಟು ನೋಡಿದ್ರೆ ಏನು ಅನ್ಕೋತಾರೋ ಅಂದ್ಬಿಟ್ಟು ಮತ್ತೆ ಅಲ್ಲಿ ಹತ್ಬಿಟ್ಟು ಹಂಚಿಗೆಲ್ಲ ಅಂಟ್ಕೊಂಡಿರ್ತಲ್ಲ ಮಟನ್ನು, ಅದನ್ನೆಲ್ಲ ಕಿತ್ತು ಮತ್ತು ಸಾಂಬಾರು ಒಳಗಡೆ ಹಾಕ್ಬಿಟ್ಟು ಫುಲ್ಲು ಎಲ್ಲ ಅವ್ರು ಬರೋದ್ರೊಳಗಡೆ ಫುಲ್ ಎಲ್ಲ ನೀಟಾಗಿ ಮಾಡಿಬಿಟ್ಟು ಕುಕ್ಕರ್ನ ಅದೇ ರೀತಿಯೇ ಮತ್ತೆ ಮುಚ್ಚಿಬಿಡ್ತಾರೆ. ಮತ್ತು ಅವರೆಲ್ಲ ಬರ್ತಾರೆ, ಬಂದ್ಬಿಟ್ಟು ನೋಡ್ತಾರೆ, ಇವಾಗ ತಿನ್ನೋಣ, ಪಾರ್ಟಿ ಮಾಡೋಣ ಅಂತೇಳಿ ಎಲ್ಲ ಪಾರ್ಟಿ ಮಾಡ್ತಾ ಇರ್ತಾರೆ. ಅಂದರೆ ಮಟನ್ ಹಾಕ್ಕೊಂಡು ತಿನ್ಕೊಂಡು ಪಾರ್ಟಿ ಮಾಡ್ತಾ ಇರ್ತಾರೆ. ಇವರು ಇಲ್ಲೇನಾಯಿತು, ಈ ಥರ ಮಾಡಿದ್ವಿ, ಅದು ಈ ಥರ ಆಯಿತು, ಅದೇನು ಹೇಳಲ್ಲ. ಇವರು ಸುಮ್ಮನೆ ಕೂತ್ಕೊಂಡಿರ್ತಾರೆ.
ಏನೋ ಮಟನ್ ಏನೋ ಒಂಥರ ಟೇಸ್ಟ್ ಇದೆಯಲ್ಲ, ಏನೋ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಅಂದ್ಕೊಂಡು ಅವ್ರವರೇ ಮಾತಾಡಿಕೊಂಡು ತಿಂತಾ ಇರ್ತಾರೆ. ಇವರು ಇಲ್ಲಿ ಏನು ನಡೆದಿದೆ ಆ ವಿಷಯನೇ ಹೇಳಿರಲ್ಲ ಅಲ್ಲಿ ಅವರಿಗೆ. ಆಮೇಲೆ ಅವ್ರು ತಿಂತಾರೆ. ಇವರಿಬ್ಬರು ಮಾತ್ರ ತಿನ್ನೋದಿಲ್ಲ. ಯಾಕೆಂದರೆ ಅದು ಹಂಚಿಗೆಲ್ಲ ಅಂಟ್ಕೊಬಿಟ್ಟಿರುತ್ತಲ್ಲ ಮಟನ್ನು. ಆವಾಗ ಅದು ಎಷ್ಟು ದಿನದಿಂದ ಧೂಳೆಲ್ಲ ಇರುತ್ತೆ, ಆ ಮಟನ್ ತೆಗೆದು ಮತ್ತೆ ಸಾಂಬಾರು ಒಳಗಡೆಗೆ ಹಾಕಿರ್ತಾರಲ್ಲ, ಅದನ್ನು ನೋಡಿರ್ತಾರಲ್ಲ. ಅದಕ್ಕೆ ಅವರು ಏನು ಮಾಡ್ತಾರೆ ಹೇಳಿ, ಆ ಮಟನ್ನ ತಿನ್ನೋಕ್ಕೆ ಹೋಗಲ್ಲ, ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿರ್ತಾರೆ. ಆಮೇಲೆ ಅವರು ಎಲ್ಲರೂ ಹೇಳ್ತಾರೆ, ಯಾಕೆ ಗೌಡ್ರೆ ನೀವು ಮಟನ್ ತಿಂತಿಲ್ಲ, ಮಟನ್ ಹಾಕ್ಕೊಂಡು ತಿನ್ನಿ ಅಂತ ಹೇಳ್ತಾರೆ. ಇವರು ಮಟನ್ ವಿಷಯಕ್ಕೆ ಹೋಗಲ್ಲ, ಇನ್ನೊಂದು ಚಿಕನ್ ಮಾಡಿರ್ತಾರೆ ಸೈಡಿಗೆ, ಅದನ್ನ ಹಾಕ್ಕೊಂಡು ತಿಂತಾರೆ. ಈ ಥರ ಸ್ಟೋರಿ. ಇದರಿಂದ ಏನಂದರೆ ತುಂಬ ಜನಕ್ಕೆ ಕುಕ್ಕರ್ ಅಂದ ತಕ್ಷಣ ಇದರಿಂದ ಏನಾಗ್ತಾಯಿತ್ತು ಅಂದರೆ, ಕುಕ್ಕರ್ನ ತುಂಬ ಜನಕ್ಕೆ ಹೇಗೆ ಓಪನ್ ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ. ಹೆಣ್ಮಕ್ಳಿಗೆ ಗೊತ್ತಿರುತ್ತೆ, ಗಂಡು ಮಕ್ಕಳಿಗೆ ಸುಮ್ಮನೆ ಬಂದ್ಬಿಟ್ಟು ಮುಚ್ಚಳನ ಹಿಂಗೆ ತೆಗಿಯೋದಲ್ಲ, ಫಸ್ಟು ವಿಷಲ್ಲೇ ತೆಗೆದು ಇಡಬೇಕು, ಆಮೇಲೆ ಮುಚ್ಚಳನ ಬಿಚ್ಚಬೇಕು ಅನ್ನೋದು ಗೊತ್ತೇ ಇಲ್ಲ ಅವರಿಗೆ. ಅದು ಗೊತ್ತಿದ್ದಿದ್ರೆ ಅವ್ರು ಆ ಥರ ಮಾಡ್ತಾನೆ ಇರ್ತಿರ್ಲಿಲ್ಲ. ಅವ್ರಿಗೆ ಗೊತ್ತಿಲ್ಲ, ಆದರೂ ಇಬ್ಬರು ಸೇರಿಕೊಂಡು ಎಳಿತಾರೆ. ಅದನ್ನು ಎಳೆದು ಅದು ಮಟನು ಮತ್ತು ಸಾಂಬಾರೆಲ್ಲ ಚೆಲ್ಲಿ ಆ ಥರ ಆಗುತ್ತೆ. ಗೊತ್ತಿದ್ದಿದ್ರೆ ನೀಟಾಗಿ ಆರಾಮಾಗಿ ಬಿಚ್ಚುತ್ತಾಯಿದ್ರು. ಆ ಥರ ಇದರಿಂದ ಏನಂದರೆ ಅವಾಗವಾಗ ಅಲ್ಪ ಸ್ವಲ್ಪ ಅಡುಗೆ ಮನೆ ಕಡೆ ಹೋಗಿದ್ರೆ ಅದನ್ನು ನಾವು ಯಾವ ಥರ ಮುಚ್ಚಬೇಕು ಮತ್ತು ಯಾವ ಥರ ಓಪನ್ ಮಾಡಬೇಕು ಆ ಥರದ್ದು ಅರ್ಥ ಆಗುತ್ತೆ. ನಿಮ್ಗೆ ಅರ್ಥ ಆಯ್ತಾ? ಆವಾಗ ನೀವು ಗಂಡು ಮಕ್ಕಳು ನೀವು ಯಾವಾಗವಾಗ ಒಂದೊಂದು ಸ್ವಲ್ಪ ಕಿಚನ್ ಕಡೆಗೆ ಹೋದರೆ ಈ ಥರ ವಿಷಯಗಳು ತಿಳ್ಕೊಬೋದು ಅಂತ ಅಷ್ಟೇ ಈ ಟಾಪಿಕ್ಕು. ಹಾಗೇ ಇನ್ನೊಂದು ಸ್ಟೋರಿ ಹೇಳ್ತೀನಿ ಕೇಳಿ. ಇದು ಒಂದು ಸ್ಟೋರಿ ಆಯಿತು. ಇದು ಕುಕ್ಕರ್ ಮುಚ್ಚಳ ಗಂಡು ಮಕ್ಕಳು ಮಾಡಿರುವಂಥದ್ದು. ವಿಷಲ್ ಗೊತ್ತಿಲ್ಲ, ಕುಕ್ಕರ್ ಹೆಂಗೆ ತೆಗಿಬೇಕು ಅಂತ ಗೊತ್ತಿಲ್ಲದೆ ಮಾಡಿರುವಂಥ ತಪ್ಪು. ಆ ಥರ ಮಾಡಬೇಡಿ. ನೀಟಾಗಿ ವಿಷಲ್ ತೆಗೆದ್ಬಿಟ್ಟು ಕುಕ್ಕರ್ ಮುಚ್ಚಳನ ವಿಷಲ್ ತೆಗೆದ್ಬಿಟ್ಟು ಓಪನ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಅವರು ಆರಾಮಾಗಿ ಮಾಡ್ತಾಯಿದ್ರು. ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಮಾಮೂಲಿ ಇವಾಗ ಹೇಗೆ ಅಂದರೆ ಪಾತ್ರೆಯಲ್ಲಿ ಸಾಂಬಾರು ಇಟ್ಬಿಟ್ಟು ಮೇಲೆ ಒಂದು ಮುಚ್ಚಳ ಇಟ್ಬಿಟ್ಟು ಅಡುಗೆ ಮಾಡ್ತೀವಲ್ಲ, ಆ ಥರ ಅಂತ ಅಂದ್ಕೊಬಿಟ್ಟಿದ್ದಾರೆ. ಅವ್ರು ಆ ಥರ ಅಲ್ಲ. ಕುಕ್ಕರೇ ಬೇರೆ, ಪಾತ್ರೆಯಲ್ಲಿ ಮಾಡೋ ಸಾಂಬಾರೇ ಬೇರೆ ಥರ ಇರುತ್ತೆ. ಆ ಥರ ಇದು ಗಂಡು ಮಕ್ಕಳು ಮಾಡಿರುವಂಥ ವಿಷಯ. ಇನ್ನೊಂದು ಹೇಳ್ತೀನಿ ನೋಡಿ, ಹೆಣ್ಮಕ್ಳು ಒಂದೊಂದ್ಸರಿ ಮಾಡೋ ಎಡವಟ್ಟು ಯಾವ ಥರ ಇರುತ್ತೆ ಅಂತ. ಒಂದ್ಸರಿ ಹೀಗೆ ಕುಕ್ಕರು ಅನ್ನಕ್ಕೆ ಇಟ್ಟಿರ್ತೀವಿ, ಅನ್ನ ಸಾಂಬಾರು ಏನೋ ಒಂದಕ್ಕೆ ಇಟ್ಟಿರ್ತೀವಿ, ಅದು ವಿಷಲೇ ಆಗ್ತಿರಲ್ಲ. ತುಂಬ ಹೊತ್ತಿಂದ ಅಂದರೆ ಗ್ಯಾಸ್ ಮೇಲೆ ಅಂದರೆ ಸ್ಟವ್ ಮೇಲೆ ಕೂತಿರುತ್ತೆ, ಆ ಸ್ಟವ್ ಆನಲ್ಲಿರುತ್ತೆ, ವಿಷಲ್ ಮಾತ್ರ ಆಗ್ತಾಯಿರಲ್ಲ. ನಾವು ಏನಾಗಿದೆ, ಯಾಕೆ ವಿಷಲ್ ಆಗ್ತಿಲ್ಲ ಅಂತ ನೋಡ್ತಾ ಇರ್ತೀವಿ. ಆದರೆ ವಿಷಲ್ ಇರುತ್ತಲ್ಲ, ಅದು ತೆಗೆದು ನೋಡಿದಾಗ ಸೌಂಡೇ ಬರ್ತಿರಲ್ಲ. ಇದು ರಿಯಲ್ ಸ್ಟೋರಿ. ಸೌಂಡೇ ಬರ್ತಿರಲ್ಲ. ಏನು ವಿಷಲು ಎಷ್ಟೊತ್ತಾಯಿತು, ವಿಷಲ್ ಸೌಂಡು ಇಲ್ಲ, ಏನು ಅದು ಅಂದರೆ ಸ್ವಲ್ಪ ಹೊತ್ತಿಗೆ ವಿಷಲ್ ಸ್ವಲ್ಪ ತೆಗೆದ್ರೆ ಮೇಲಕ್ಕೆ ಏನಾಗುತ್ತೆ ಅಂದರೆ ಸ್ವಲ್ಪ ಏನಾಗುತ್ತೆ ಹೇಳಿ, ಅದು ಸುಯ್ಯನ ಸೌಂಡ್ ಆದರೂ ಬರುತ್ತೆ. ಇದೇನಾಗುತ್ತೆ, ಆ ಥರ ಸೌಂಡೇ ಬರ್ತಾಯಿಲ್ಲ. ಆವಾಗ ಏನು ಮಾಡ್ತಾರೆ, ಏನಾಗಿದೆ ಅಂದ್ಬಿಟ್ಟು ಬಂದ್ಬಿಟ್ಟು ಏನು ಮಾಡ್ತಾರೆ, ಯಾಕೆಂದರೆ ವಿಷಲ್ ಸೌಂಡ್ ಆಗ್ತಿಲ್ವಲ್ಲ, ಡಬ್ ಅಂತ ಓಪನ್ ಮಾಡಿಬಿಡ್ತಾರೆ. ಅನ್ನಕ್ಕೆ ಇಟ್ಟಿರ್ತಾರೆ, ಫುಲ್ ಅನ್ನ ಎಲ್ಲ ಮುಖಕ್ಕೆಲ್ಲ ಆರಿ, ಕೈಗೆ ಮುಖ ಯಾವ ಥರ ಆಗಿರುತ್ತೆ ಹೇಳಿ, ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಆ ಥರ ಏನಾದರೂ ಆದರೆ ವಿಷಲ್ ಆಗ್ತಾನೆ ಇಲ್ಲ, ಅದು ಸೌಂಡು ಏನು ಕೇಳಿಸ್ತಾ ಇಲ್ಲ ಅಂದಾಗ ನೀವೇನು ಮಾಡಬೇಕು ಗೊತ್ತಾ, ಆ ಕುಕ್ಕರ್ನ ತಗೊಂಡೋಗಿ ನೀಟಾಗಿ ಒಂದು ಡಬ್ಬು ಅಥವಾ ಒಂದು ಬಕೆಟಲ್ಲಿ ನೀರಿಟ್ಬಿಟ್ಟು ಆ ಬಕೆಟ್ ಒಳಗಡೆಗೆ ಕುಕ್ಕರ್ನ ಇಟ್ಬಿಡಿ. ಸುಮಾರು ಒಂದು 1/4 ಗಂಟೆಯಿಂದ ಅರ್ಧ ಗಂಟೆ ಕುಕ್ಕರ್ನ ಇಟ್ಬಿಡಿ. ನೀವು ಆ ಕುಕ್ಕರ್ನ ಮುಟ್ಟಕ್ಕೆ ಹೋಗಬೇಡಿ, ಆಯಿತಾ? ಒಂದು 1/4 ಗಂಟೆ ಅರ್ಧ ಗಂಟೆ ಬಿಟ್ಟು ಆ ಕುಕ್ಕರ್ ಕ್ಯಾಪ್ ಏನಿದೆ ಅದನ್ನು ಓಪನ್ ಮಾಡಿ. ಆವಾಗ ಏನಾಗಿದೆ ಅಂತ ಗೊತ್ತಾಗುತ್ತೆ. ನೀವು ಆ ಬಿಸಿ ಇರುವಾಗಲೇ ನೀವು ಕುಕ್ಕರ್ ಮುಚ್ಚಳನ ಬಿಚ್ಚಿದ್ರೆ ಅದೇನಾಗಿರುತ್ತೆ ಗೊತ್ತಾ? ಯಾಕೆ ಅದು ವಿಷಲ್ ಆಗ್ತಾ ಇರಲ್ಲ ಅಂದರೆ, ಆ ವಿಷಲ್ ಆಗೋ ಜಾಗ ಇರುತ್ತೆ ನೋಡಿ, ಆ ಜಾಗದಲ್ಲಿ ಅನ್ನದ ಹಗಳುಗಳು ಏನಿರುತ್ತೆ ಅದೆಲ್ಲ ಹೋಗ್ಬಿಟ್ಟು ಸೇರ್ಕೊಂಡಿರುತ್ತೆ. ಓಕೆ, ಅದನ್ನು ನಾವು ಕ್ಲೀನ್ ಮಾಡಲ್ಲ. ನಾವು ಯಾವಾಗಲಾದರೂ ಕೂತ್ಕೊಂಡಾಗ ಫ್ರೀಯಾಗಿ ಆ ಪ್ಲೇಸ್ ಏನಿರುತ್ತೆ ಆ ಪ್ಲೇಸಲ್ಲಿ ಅನ್ನ ಸೇರ್ಕೊಂಡಿದೆಯಾ, ಆ ವಿಷಲಿಂದ ಆ ಏರ್ ಬರಬೇಕು ಅಂದರೆ 5-6 ಹೋಲ್ ಇರುತ್ತೆ, ಮಧ್ಯೆ ಒಂದು ಹೋಲ್ ಇರುತ್ತೆ, ಅದನ್ನೆಲ್ಲ ಅವಾಗವಾಗ ಕ್ಲೀನ್ ಮಾಡಬೇಕು. ಗಂಜಿ ಹೋಗಿ ಸೇರ್ಕೊಂಡಿರುತ್ತೆ, ಇಲ್ಲಾಂದ್ರೆ ಅನ್ನದ ಅಗ್ಳು ಹೋಗಿ ಸೇರ್ಕೊಂಡಿರುತ್ತೆ, ಅದಕ್ಕೆ ಅದು ವಿಷಲ್ ಆಗಿಲ್ಲ. ಅಲ್ಲೇ ನಾವು ಸ್ವಲ್ಪ ಏರ್ ಬಂದಿದ್ರು ಹೊರಗಡೆ, ಇಲ್ಲಿ ಸ್ವಲ್ಪನಾದರೂ ಸೌಂಡ್ ಆಗ್ತಿತ್ತು, ಅಂದರೆ ಸ್ವಲ್ಪನಾದರೂ ವಿಷಲ್ ಎತ್ತದಾಗ ಸೌಂಡ್ ಆಗ್ತಾಯಿತ್ತು.
ಓಕೆ. ಇಲ್ಲಾಂದರೆ ಅಲ್ಲೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಅಂತೇಳಿ. ಆ ಥರ ಏನಾರು ಆದರೆ ನೀವು ಕುಕ್ಕರ್ನ ಓಪನ್ ಮಾಡಬೇಡಿ, ತೆಗೆದುಬಿಟ್ಟು ಅದನ್ನು ನೀರೊಳಗಡೆ ಇಟ್ಬಿಡಿ. ಒಂದು 1/2 hour ಬಿಟ್ಟು ಓಪನ್ ಮಾಡಿದಾಗ ಅದೇನಾಗಿದೆ ಅಂತೇಳಿ ಗೊತ್ತಾಗುತ್ತೆ. ಈ ಥರದ್ದು ಒಂದು ಸ್ಟೋರಿ. ಈ ಥರ ತುಂಬ ಸ್ಟೋರಿಗಳಿರುತ್ತೆ, ನೋಡಿರ್ತೀರ ನೀವು. ನನಗೆ ಇದ್ರ ಬಗ್ಗೆ ಹೀಗೆ ನಾವೆಲ್ಲ ಮಾತಾಡುವಾಗ ಈ ಥರದ್ದು ಒಂದು ಸ್ಟೋರಿ ಕೇಳಿದ್ದೆ. ಅದ್ರ ಜೊತೆಗೆ ಇದು ಒಂದು ಸ್ಟೋರಿ ಗೊತ್ತಿತ್ತು, ಅದನ್ನು ಸೇರಿಸಿ ಒಂದು ವೀಡಿಯೋ ಮಾಡೋಣ, ಒಂದಷ್ಟು ಜನಕ್ಕೆ ಹೆಲ್ಪ್ ಆಗ್ಬೋದೇನೋ ಅಂತೇಳಿ ವೀಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಅಣ್ಣ ಒಂದು ಸರಿ ಏನು ಮಾಡಿದ್ರಂತೆ ಹೇಳ್ತಾಯಿದ್ರು, ಏನೋ ಮಾತಾಡಬೇಕಾದ್ರೆ ಹೀಗೆ ಒಂದು ಸರಿ ನಮ್ಮಮ್ಮ ಯಾರೂ ಇರಲಿಲ್ವಂತೆ, ಕುಡಿಯೋಕ್ಕಂತ ಹೋಗಿದ್ದಾನೆ. ಬಿಸಿನೀರು ಇರಲಿಲ್ವಲ್ಲ, ಅಂದರೆ ಬಿಸಿ ಬಿಸಿ ಕುಡಿಬೇಕು ಅಂತೇಳಿ ಗ್ಯಾಸ್ ಆನ್ ಮಾಡಿದ್ದಾನೆ. ಲೈಟರ್ ಸಿಕ್ಕಿಲ್ವಲ್ಲ, ಏನು ಮಾಡಿದ್ದಾನೆ, ಗ್ಯಾಸ್ ಆನಲ್ಲೇ ಇದೆ, ಲೈಟರ್ನ ಹುಡುಕಿದ್ದಾನೆ. ಲೈಟರ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಯಾಕೆಂದ್ರೆ ಅವನು ಅಡುಗೆ ಮನೆಗೆ ಹೋದವನೇ ಅಲ್ಲ. ಲೈಟರ್ ಎಲ್ಲಿದೆ ಅಂತ ಹುಡುಕಿದ್ದಾನೆ, ಸಿಕ್ಕಿಲ್ಲ. ಆಮೇಲೆ ಸಿಕ್ಕಿದ್ದದು. ಅಷ್ಟೊತ್ತಿಗೆ ಒಂದು 2 3 ನಿಮಿಷ ಆಗಿದೆ. ಆಮೇಲೆ ಬಂದುಬಿಟ್ಟು ಠಕ್ ಅಂತ ಹೊಡೆದ ತಕ್ಷಣ ಹಿಂಗಾಗಿರುತ್ತೆ, ಅದು ಬಗ್ಗಂತ ಸೌಂಡ್ ಆಗಿರುತ್ತೆ. ಆ ಥರ ಆಗಿರೋದು. ಅವನು ಹೇಳ್ತಾ ಇದ್ದ, ನನಗೆ ಈ ಥರ ಆಗಿಬಿಡ್ತು, ಫುಲ್ಲು ನನಗೆ ಭಯ ಆಗೋಯ್ತು, ಹೆಂಗಪ್ಪ ಹೆಂಗಸರೆಲ್ಲ ಅಡುಗೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದ. ಅದಕ್ಕೆ ನಾನು ಹೇಳಿದೆ, ಲೈಟು ಸಿಕ್ಕಿಲ್ಲ ಅಲ್ವಾ, ಆವಾಗ ಆಫ್ ಮಾಡಬೇಕಿತ್ತು ನೀನು. ಆಫ್ ಮಾಡಿಬಿಟ್ಟು ಲೈಟು ಸಿಕ್ಕಿದ್ಮೇಲೆ ಮತ್ತೆ ಆನ್ ಮಾಡಿಬಿಟ್ಟು ನೀರಿಡಬೇಕಿತ್ತು ಅಂತ ಹೇಳಿದೆ. ಹೌದಾ, ನನಗೇನು ಗೊತ್ತು, ನಾನು ಆನ್ ಮಾಡಿದೆ, ಆಮೇಲೆ ಲೈಟ್ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದೆ, ಲೈಟು ಸಿಕ್ಕಿಲ್ಲ, ಅದಕ್ಕೆ ಆಮೇಲೆ ಸಿಕ್ತು, ಅದು ಬಂದು ಹಚ್ಚಿದ್ರೆ ಈ ಥರ ಆಗೋಯ್ತು ಅಂತ ಹೇಳ್ತಾ ಇದ್ದ. ಅಪರೂಪಕ್ಕೆ ಅಡುಗೆ ಮನೆಗೆ ಹೋದರೆ ಇದೇ ಥರನೇ ಆಗೋದು. ಆವಾಗವಾಗ ಸ್ವಲ್ಪ ಕಿಚನ್ ಕಡೆಗೆ ಗಮನ ಕೊಟ್ಟರೆ, ಅಂದರೆ ಅಮ್ಮನಿಗೆ ಹೆಲ್ಪ್ ಮಾಡೋದು ಅಥವಾ ಹೆಂಡ್ತಿಗೆ ಹೆಲ್ಪ್ ಮಾಡೋದು, ಸ್ವಲ್ಪ ಏನೋ ಒಂದು ಮಾಡೋಕ್ಕೆ ಹೋದಾಗ ಆವಾಗ ಅಲ್ಪ ಸ್ವಲ್ಪನಾದರೂ ಟಿಪ್ಸ್ ಅನ್ನೋದು ಸಿಗುತ್ತೆ. ಎಷ್ಟೋ ಜನಕ್ಕೆ ಈ ರೆಗ್ಯುಲೇಟರ್ ಇರುತ್ತಲ್ಲ, ಸಿಲಿಂಡ್ರ್ ಖಾಲಿದಾಗ ಅದನ್ನು ಬೇರೆ ಸಿಲಿಂಡರನ್ನ ಫಿಕ್ಸ್ ಮಾಡೋಕ್ಕೆ ಬರಲ್ಲ. ಬೇರೆಯವ್ರನ್ನ ಕರ್ಕೊಬಂದು ಇವಾಗಲೂ ನಾನು ನೋಡಿದ್ದೀನಿ ಫಿಕ್ಸ್ ಮಾಡಿಸ್ತಾ ಇರ್ತಾರೆ. ಏಕೆಂದರೆ ಅವ್ರಿಗೆ ಗ್ಯಾಸ್ ಅಂದ್ರೇ ಅಷ್ಟು ಭಯ. ಆಮೇಲೆ ಗ್ಯಾಸ್ ಹತ್ರನೇ ಹೋಗಲ್ಲ. ಅದು ಲೈಟ್ರು ತೊಗೊಂಡು ಏನಾದರೂ ಯಾರೂ ಇಲ್ಲ ಮನೇಲಿ, ಹೆಂಡ್ತಿ ಎಲ್ಲ ಹೋಗಿರ್ತಾರೆ, ಏನೋ ಒಂದು ನೀರು ಕುಡಿಬೇಕು, ಆವಾಗ ಲೈಟ್ ತೊಗೊಂಡು ಗ್ಯಾಸ್ ಆನ್ ಮಾಡಿ ಅದನ್ನು ಹಚ್ಚಿ ನೀರು ಕಾಯಿಸ್ಕೊಂಡು ಕುಡಿಯೋಷ್ಟು ಭಯ. ಗ್ಯಾಸ್ ಅಂದ್ರೇ ಭಯ, ಏನೋ ಬ್ಲಾಸ್ಟ್ ಆಗಿಬಿಡುತ್ತೆ, ಏನೋ ಒಂದು ಕೇಳ್ತಾ ಇರ್ತಲ್ಲ ಅವಾಗವಾಗ. ಆ ಥರ ಕೇಳಿ ಅವ್ರಿಗೆ ಕಿಚನ್ ಹತ್ರ ಹೋಗೋದು ಅಥವಾ ಏನಂದರೆ ಲೈಟ್ ಆನ್ ಮಾಡಿ ನೀರು ಕುಡಿಯೋ ಅಂಥದ್ದು ಗೊತ್ತೇ ಇಲ್ಲ. ಅದಕ್ಕೆ ನೀವು ಆವಾಗವಾಗ ಸ್ವಲ್ಪ ಈಗ ಹೋಗ್ತಾ ಇದ್ದರೆ ನಿಮಗೆ ಏನಾಗುತ್ತೆ ಹೇಳಿ, ನೀಟಾಗಿ ಕಿಚನ್ ಬಗ್ಗೆ ಇದ್ರ ಕುಕ್ಕರ್ ಟಿಪ್ಸ್ ಅಂತ ಬೇರೆ ಬೇರೆ ಟಿಪ್ಸ್ಗಳು ಕೂಡ ಸಿಗುತ್ತೆ, ಅರ್ಥನೂ ಆಗುತ್ತೆ ನಿಮಗೆ. ಅದಕ್ಕೆ ನನಗೆ ಇದು ಒಂದು ನೆನಪು ಬಂತು. ಇದು ಕೇಳಿದ್ದೆ, ಈ ಗದ್ದೆ ಹತ್ರ ಹೊಲದ ಹತ್ರ ಬರೀ ಗಂಡು ಮಕ್ಕಳೇ ಸೇರಿಕೊಂಡು ಅಡುಗೆ ಮಾಡ್ತಾರೆ ನೋಡಿ, ಅವ್ರು ಗೊತ್ತಿರೋರು ಕುಕ್ಕರ್ಲಿ ಮಾಡ್ತಾರೆ, ಓಕೆ. ಗೊತ್ತಿಲ್ಲದವ್ರು ಈ ಥರ ಒಂದಿಬ್ಬರು ಹೊಟ್ಟೋಗ್ಬಿಟ್ರೆ ಈ ಥರ ಮಾಡಿ ಅದೇನು ಬರ್ದೇ ಇರೋ ಕುಕ್ಕರ್ನ ಕಷ್ಟಪಟ್ಟು ಓಪನ್ ಮಾಡಿ ಅದನ್ನ ಕೇಳುವಾಗ ಎಷ್ಟು ನಗು ಅಂದರೆ ಮೈ ಮೇಲೆಲ್ಲ ಅದು ಫುಲ್ಲು ಅದು ಅಂದರೆ ಈಗ ಸಾಂಬಾರು ಆಗಿದ ತಕ್ಷಣ ಆಫ್ ಮಾಡಿಬಿಟ್ಟು 1-2 ನಿಮಿಷಕ್ಕೆ ಓಪನ್ ಮಾಡಿದರೆ ಇವರು ಚೆನ್ನಾಗಿ ಇದಾಗ್ಬಿಡ್ತಾಯಿತ್ತು. ಇದು ಒಂದು 3/4 ಭಾಗ ತಣ್ಣಗಾಗಿತ್ತು, ಆವಾಗ ಓಪನ್ ಮಾಡಿರೋದ್ರಿಂದ ಅಷ್ಟೇನೂ ಎಫೆಕ್ಟ್ ಆಗಿಲ್ಲ. ಇಲ್ಲ ಅಂತಿದ್ರೆ ಕತೆ ಅಷ್ಟೇ. ಇಬ್ಬರು ಸೇರಿಕೊಂಡು ಇಬ್ಬರು ಹೋಗಿ ಸೇರಿಕೊಂಡು ಏನೂ ಗೊತ್ತಿಲ್ಲ ಕುಕ್ಕರ್ ಬಗ್ಗೆ ಓಪನ್ ಮಾಡಿದ್ದಾರೆ, ಅದು ಆ ಥರ ಆಗಿದೆ. ನನ್ನ ಹೀಗೆ ಪಾರ್ಟಿ ಮಾಡುವಾಗ ಏನು ಮಾಡ್ತಾರೆ, ಒಬ್ಬೊಬ್ಬರು ಮಾಮೂಲಿ ಪಾತ್ರೆಯಲ್ಲೇ ಮಾಡಿದ್ರೆ ಬೆಸ್ಟು ಗಂಡು ಮಕ್ಕಳು. ಕುಕ್ಕರ್ ಬಗ್ಗೆ ಏನಾದ್ರು ಗೊತ್ತಿಲ್ಲ ಅಂದರೆ ಮಾಮೂಲಿ ನಾರ್ಮಲಾಗಿ ಪಾತ್ರೆ ಎಲ್ಲ ಇಟ್ಟು ನಾವೇಗ ಅಡುಗೆ ಮಾಡ್ತಿದ್ವಿ ಹಿಂದೆ, ಕುಕ್ಕರ್ ಬರೋದಕ್ಕಿಂತ ಮೊದಲು ಅದೇ ಥರ ಅಡುಗೆ ಮಾಡಿದ್ರೆ ಏನೂ ಆಗಲ್ಲ. ಗೊತ್ತಿರೋರು ಕುಕ್ಕರ್ನ ಯೂಸ್ ಮಾಡಿ, ಗೊತ್ತಿಲ್ಲನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಆಗಿರೋದು. ಆವಾಗವಾಗ ಕುಕ್ಕರ್ ವಿಷಲ್ ಬರುವಂಥ ಜಾಗ ಏನಿದೆ ಆವಾಗವಾಗ ಕ್ಲೀನ್ ಮಾಡ್ಕೊಳ್ಳಿ ಅಷ್ಟೇ. ಈ ಥರ ರಿಯಲ್ ಸ್ಟೋರಿ ಕೇಳಿದ್ಮೇಲೆ ಇದಂತೂ ಪಕ್ಕ ಗಂಡು ಮಕ್ಕಳಂತೂ ನೋಡಲೇಬೇಕು. ಅದು ಕಿಚನ್ಗೆ ಹೋಗದೇ ಇರೋವಂಥ ಗಂಡು ಮಕ್ಕಳಂತೂ ಜಾಸ್ತಿ ನೋಡಿ ಈ ವಿಡಿಯೋನ. ಹಾಗೆ ಹೆಚ್ಚು ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರದ್ದು ತುಂಬ ಎಕ್ಸಾಂಪಲ್ಗಳಿರುತ್ತೆ, ಸದ್ಯಕ್ಕೆ ಸಾಕು. ಓಕೆ, ನೆಕ್ಸ್ಟ್ ಯಾವಾಗಲಾದರೂ ಈ ಥರದ್ದು ಏನಾದರೂ ಇದ್ದಾಗ ಹೀಗೆ ಶೇರ್ ಮಾಡ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.